ಯಾವುದೇ ಟ್ರೀಟ್ಮೆಂಟು ತಗೊಳ್ಳದೆ ನ್ಯಾಚುರಲ್ ಆಗಿ ನಾನು ಪ್ರೆಗ್ನೆನ್ಸಿ ಪಾಸಿಟಿವ್ನ ಮಾಡ್ಕೊಂಡಿದ್ದೀನಿ. ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಜ್ಯೋತಿ ಸುಜೇಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಲವ್. ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದಂಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ವಿಡಿಯೋ ಮತ್ತು 12 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಸ್ಕ್ಯಾನ್ ಬರುತ್ತೆ ಮತ್ತು ಏನೇನು ಮಾಡಿಸ್ಬೇಕು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ, ಖಂಡಿತ ನಿಮಗೆ ಆ ವಿಡಿಯೋ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಈಗ ಏನದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಬ್ರು ಮೆಸೇಜ್ ಮಾಡಿದ್ರು, ನೀವು ಥೈರಾಯ್ಡ್ ಇದ್ರೂ ಯಾವ ಥರ ಟ್ರೀಟ್ಮೆಂಟ್ನ ತೊಗೊಂಡು ಕನ್ಸೀವ್ ಆದ್ರಿ, ಯಾವ ಥರ ನೀವು ಪ್ರೆಗ್ನೆನ್ಸಿಗೆ ನಿಮ್ಮದು ಪಾಸಿಟಿವ್ ಬಂತು ಅಂತ ಒಬ್ರು ಮೆಸೇಜ್ ಮಾಡಿದರು. ಸೊ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ಯಾವ ಥರ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಹೇಳೋಕ್ಕೆ ಮುಂಚೆ ನಂದು ಹಿಂದಿನ ಸ್ಟೋರಿ ಎಲ್ಲ ಹೇಳ್ಬಿಡ್ತೀನಿ. ನನಗೆ ಯಾವಾಗ ಥೈರಾಯ್ಡ್ ಬಂತು ಇವೆಲ್ಲ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ಬಿಡ್ತೀನಿ. ನನಗೆ ಥೈರಾಯ್ಡ್ ಬಂದಿದ್ದು 10th ಸ್ಟ್ಯಾಂಡರ್ಡ್ ಇದ್ದಾಗಲೇ ನನಗೆ ಥೈರಾಯ್ಡ್ ಬಂದುಬಿಡ್ತು. ಫುಲ್ಲು ಗಂಟ್ಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಚೆಕ್ ಮಾಡಿಸಿದ್ವಿ, ನಮ್ಮಮ್ಮ ಚೆಕ್ ಮಾಡಿಸಿದ್ರು. ಆವಾಗ ಪಾಸಿಟಿವ್ ಬಂತು, ಥೈರಾಯ್ಡ್ ಇದೆ ಅಂತ ಹೇಳಿದ್ರು. ಆಗಲೇ ನನಗೆ 100 mg ಕೊಟ್ಟಿದ್ರು ಟ್ಯಾಬ್ಲೆಟ್ ತೊಗೊಳಕ್ಕೆ. ಈಗ ಟೆಂತ್ ಅಂದರೆ ಇವಾಗ ಆಲ್ರೆಡಿ 10 ವರ್ಷದ ಮೇಲೆ ಆಯಿತು ಅನಿಸುತ್ತೆ ನನಗೆ ಥೈರಾಯ್ಡ್ ಬಂತು. ಥೈರಾಯ್ಡ್ ಬಂದಮೇಲೆ ನನಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ, ಕಾಲಿಫ್ಲವರು, ಹೂಕೋಸು ಇವೆಲ್ಲ ತಿನ್ನಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಡಾಕ್ಟರ್ಸ್ ಏನು ಹೇಳಿರಲಿಲ್ಲ ಆವಾಗ. ಆಗ ಏನಂದರೆ ಗೋಬಿ ಅಂದರೆ ತುಂಬ ಇಷ್ಟ. ಯಾವಾಗೂ ಗೋಬಿ ತಿನ್ನಬೇಕು ಅನ್ನೋದೇ ಒಂದು ಹುಚ್ಚಿಡು ನನಗೆ. ಆವಾಗ ಗೋಬಿ ತಿಂತಾಯಿದ್ದೆ. ಆಮೇಲೆ ನೋಡಿದ್ರೆ ಒಂದು ಟೈಮು ಫುಲ್ಲು ಥೈರಾಯ್ಡ್ ಜಾಸ್ತಿ ಆಗಿಬಿಟ್ಟಿತ್ತು. ಚೆಕ್ ಮಾಡಿಸ್ದಾಗ ಗೊತ್ತಾಯಿತು ಫುಲ್ಲು ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಎಲೆಕೋಸು, ಹೂಕೋಸು ಇಂಥದ್ದು ಐಟಮ್ಸ್ಗಳನ್ನೆಲ್ಲ ತಿನ್ನಂಗಿಲ್ಲ ಅಂತ ಹೇಳಿದ್ರು. ಸೊ ಅದೊಂದು ನಾನು ಬಿಟ್ಟೆ. ಆ್ಯಂಡ್ ನನಗೆ ಜಾಸ್ತಿ ಕೋಪ, ಆಮೇಲೆ ಜಾಸ್ತಿ ಸ್ವೆಟ್ ಆಗ್ತೀನಿ ಆ್ಯಂಡ್ ಜಾಸ್ತಿ ಮರಿತೀನಿ. ಇಷ್ಟು ಪ್ರಾಬ್ಲಮ್ಸ್ ಇದೆ ನನಗೆ. ಈಗ ಮಗು ಆದಮೇಲಂತೂ ಇನ್ನೂ ಮರೆಯೋಕ್ಕೆ ಜಾಸ್ತಿನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾರಾದರೂ ಒಬ್ರು ಏನಾದರೂ ಹೇಳು ಅಂತ ಹೇಳಿದ್ರೆ ಅದನ್ನು ಮರ್ತೋಗ್ಬಿಟ್ಟು ಅವರೇ ನೆನಪಿಸೋವರೆಗೂ ನನಗೆ ಸ್ವಲ್ಪನೂ ನೆನಪಿರಲ್ಲ. ಆ ಥರ ಆಗಿದೆ. ನೋಡಬೇಕು ಯಾವ ಥರ ಹಾಕ್ತೀನಿ ಮುಂದೆ ಅಂತ. ಮಗು ಆದಮೇಲಂತೂ ಮಗು ಕೈಲೇ ಸ್ವಲ್ಪ ಜಾಸ್ತಿನೇ ಆಗೋಗಿದೆ. ನೋಡೋಣ ಒಂದು 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಯಾವ ಥರ ನಾನು ರಿಕವರಿ ಆಗ್ತೀನಿ ಅಂತ. ಆಮೇಲೆ ನಾನು ಗೋಬಿ ಮಂಚೂರಿ ತಿಂದುಬಿಟ್ಟು ತುಂಬ ವರ್ಷಗಳೇ ಆಗೋಯ್ತು. ಸೊ ಗೋಬಿ ತಿನ್ನಲ್ಲ ನಾನು ಇವಾಗ. ಗೋಬಿ ತಿಂತು ಅಂದರೆ ನನಗೆ ಗಂಟ್ಲೆಲ್ಲ ಕಟ್ಕೊಬಿಡುತ್ತೆ, ಗಂಟ್ಲೆಲ್ಲ ಊತ ಬರುತ್ತೆ. ನೀವು ನೋಡ್ಬೋದು ನನಗೇನು ಗಂಟ್ಲು ಏನು ಊತ ಇರಲಿಲ್ಲ. ಬಟ್ ಸ್ಟಾರ್ಟಿಂಗ್ 10th ಸ್ಟ್ಯಾಂಡರ್ಡಲ್ಲಿ ನಾನಿದ್ದಾಗ ಫುಲ್ಲು ಗಂಟ್ಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಸೊ ನಮ್ಗೆ ಅವಾಗೇ ಗೊತ್ತಾಗಿದ್ದು ನನಗೆ ಥೈರಾಯ್ಡ್ ಇದೆ ಅಂತ. ಆವಾಗ ನಮ್ಮಮ್ಮ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಗೊತ್ತಾಯಿತು. ಫಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ ಗಂಟ್ಲಲ್ಲಿ ಬ್ಲಡ್ನ ತೊಗೊತಾರೆ. ಅಷ್ಟುದ್ದ ಸೂಜಿ ಇರುತ್ತೆ, ಅದು ಗಂಟ್ಲಿಗೆ ಚುಚ್ತಾರೆ. ಅಪ್ಪ ನನಗೆ ಆ ದಿನ ನೆನಪಿಸ್ಕೊಂಡ್ರೆ ರಿಯಲಿ ಇವಾಗ ಭಯ ಆಗುತ್ತೆ. ಸೊ ಇಷ್ಟು ವರ್ಷ 10 ವರ್ಷದ ಮೇಲೆ ಆಯಿತು ಇವಾಗ ಆಲ್ರೆಡಿ. ತುಂಬ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಥೈರಾಯ್ಡ್ ಇರೋದ್ರಿಂದ. ಇನ್ನೊಂದೇನೆಂದರೆ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಇದೆ. ಅದೇ ವೆರಿ ವೆರಿ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಯಲ್ಲಿ ಹೇಳ್ಬೇಕಂದ್ರೆ. ಪೀರಿಯಡ್ಸು ರೆಗ್ಯುಲರ್ ಇರಲೇಬೇಕು. ನನಗೆ ರೆಗ್ಯುಲರ್ ಇರೋದ್ರಿಂದ ನನಗೇನು ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ. 10 ವರ್ಷದ ಥೈರಾಯ್ಡ್ ಜರ್ನಿಯಲ್ಲಿ ನಂದು ತುಂಬ ಏರುಪೇರು ಆಗ್ತಾಯಿತ್ತು ಥೈರಾಯ್ಡು. 6 ಮಂತ್ಸ್ ಒಂದ್ಸಲ ಥೈರಾಯ್ಡ್ನ ಚೆಕ್ ಮಾಡಿಸ್ಬೇಕು ಬ್ಲಡ್ ಕೊಟ್ಟು. ನಾನೇನು ಮಾಡ್ಸೋಕೆ ಹೋಗ್ತಾ ಇರಲಿಲ್ಲ. ಯಾವಾಗಾರ ಒಂದೊಂದ್ಸಲ ಮಾಡಿಸ್ತಾ ಇದ್ದೆ, ಒಂದೊಂದ್ಸಲ ಮಾಡಿಸ್ತಾ ಇರಲಿಲ್ಲ. ಸೊ ಮಾಡಿಸ್ದಾಗೆಲ್ಲ mg ಕಡಿಮೆ ಬರೆಯೋರು, ಜಾಸ್ತಿ ಆಗಿದ್ರೆ 100 mg ಬರೆಯೋರು, ಕಡಿಮೆ ಆಗಿದ್ರೆ 50, 25 ಈ ಥರ ಬರೆಯೋರು. ನನಗೆ ಇದುವರೆಗೂ 25 mg ನಾನು ಟ್ಯಾಬ್ಲೆಟ್ ನುಂಗೇ ಇಲ್ಲ. 50, 75, 100 ಈ 3 ಟ್ಯಾಬ್ಲೆಟ್ನೇ ನಾನು ನುಂಗಿರೋದು. ಬಿಕಾಸ್ ನನಗೆ ಒಂದೊಂದು ಟೈಮ್ ಕಡಿಮೆ ಆದಾಗ ಕಡಿಮೆ mg ಟ್ಯಾಬ್ಲೆಟ್ನ ಬರ್ಕೊಡ್ತಿರ್ಲಿಲ್ಲ. ಯಾಕಂದರೆ ದಿಢೀರ್ ಅಂತ ಕಡಿಮೆ mg ಟ್ಯಾಬ್ಲೆಟ್ನ ತೊಗೋಬಾರ್ದು ಅಂತ ಡಾಕ್ಟರು ಬರ್ಕೊಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮಾಮೂಲಿ ಇದೆ ತೊಗೊಂಡು ನುಂಗ್ತಾ ಇದ್ದೆ. ಸೊ ಥೈರಾಯ್ಡ್ ನಾರ್ಮಲಾಗೇ ಇತ್ತು. ನಾನು ಕೂಡ ಆಫೀಸ್ಗೆ ಹೋಗ್ತಾ ಇದ್ದೆ. ಮದುವೆ ಆದಮೇಲೂ ಕೂಡ ಆಫೀಸ್ಗೆ ಹೋಗ್ತಾ ಇದ್ದೆ ನಾನು. ಆದರೆ ಸ್ವಲ್ಪ ಪ್ರೆಷರ್ ಇತ್ತು ಸಿಕ್ಕಾಪಟ್ಟೆ. ಸ್ವಲ್ಪ ಅಲ್ಲ, ತುಂಬಾ ಪ್ರೆಷರ್ ಇತ್ತು ನನಗೆ ಸಿ ಆಫೀಸಲ್ಲಿ. ಏನಕ್ಕಂದರೆ ಅದರಲ್ಲಿ ಫೈಲಿಂಗ್ ಡೇಟು, ಡ್ಯೂ ಡೇಟ್ ಎಲ್ಲ ಜಾಸ್ತಿ ಇರುತ್ತೆ. ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಥೈರಾಯ್ಡ್ ಇದ್ರೂ ಪೀರಿಯಡ್ಸು ನಂದು ರೆಗ್ಯುಲರ್ ಆಗಿತ್ತು. ಅದೇ ಇಂಪಾರ್ಟೆಂಟು ಕನ್ಸೀವ್ ಆಗೋದಕ್ಕೆ. ನಂದು ರೆಗ್ಯುಲರ್ ಇರೋದ್ರಿಂದ ನನಗದೊಂದು ಪ್ರಾಬ್ಲಮ್ ಬರಲಿಲ್ಲ. ಮದುವೆ ಆದಮೇಲೆ ನಮ್ಮದೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಇರಲಿಲ್ಲ. 3 ಮಂತ್ಸ್ ನಾವು ಟ್ರೈ ಮಾಡ್ತಾ ಇದ್ವಿ. ಸೊ ಪಾಸಿಟಿವ್ ಆಗಿ ಏನು ಆನ್ಸರ್ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಇಲ್ಲ ನಿಮಗೆ ಕೆಲಸದಲ್ಲಿ ಪ್ರೆಷರ್ ಆಗ್ತಾ ಇದೆ, ಅದಕ್ಕೋಸ್ಕರ ಕೆಲಸನ ಕ್ವಿಟ್ ಮಾಡು ಅಂತ ಹೇಳಿದ್ರು ನನಗೆ. ನಾನು ಅದನ್ನು ಪಾಸಿಟಿವ್ ಆಗಿ ಏನೇ ತೊಗೊಂಡು ಕೆಲಸನ ಕ್ವಿಟ್ ಮಾಡಿ ಮನೇಲೇ ಇದ್ದೆ. 1 ಮಂತ್ ಮನೇಲಿದ್ದೆ ನಾನು. ಮನೇಲೇ ಇದ್ದಾಗ ಏನಾಗುತ್ತೆ ಅಂದರೆ ಮೈಂಡು ಫ್ರೀ ಆಗುತ್ತೆ, ಖುಷಿಯಿಂದ ಇರ್ತೀವಿ, ಏನೂ ಪ್ರೆಷರ್ ಇರಲ್ಲ. ಸೊ ಅದೇ ಮೇಯ್ನ್ ಇಂಪಾರ್ಟೆಂಟು. ನಮಗೆ ಪ್ರೆಷರ್ ಬೀಳಬಾರ್ದು, ಅದೇ ಮೇಯ್ನ್ ಇಂಪಾರ್ಟೆಂಟ್ ಒಂದು. ಇನ್ನೊಂದು ಫ್ರೂಟ್ಸ್ಗಳನ್ನೆಲ್ಲ ತಿಂತಾಯಿದ್ದೆ ನಾನು. ಡ್ರ್ಯಾಗನ್ನು, ಕಿವಿ ಫ್ರೂಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸು ಇವೆಲ್ಲ ತಿಂತಾಯಿದ್ದೆ. ಮತ್ತು ಖುಷಿಯಿಂದ ಇದ್ದೆ. ಏನೂ ಟೆನ್ಷನ್ ಇರಲಿಲ್ಲ. ಫುಲ್ಲು ಟೆನ್ಷನ್ ಫ್ರೀ ಆಗಿದ್ದೆ. ಬೇರೆ ಏನೂ ಟ್ರೀಟ್ಮೆಂಟ್ನ ನಾನು ತೊಗೊಂಡಿಲ್ಲ. ಬರೀ ಇಷ್ಟೇ ನಾನು ಮಾಡಿರೋದು.
1 ಮಂತು ಮನೇಲಿದ್ದೆ ಅಷ್ಟೇ. ನೆಕ್ಸ್ಟ್ ಮಂತಿಗೆ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನನಗೆ ಪ್ರೆಷರ್ ಇರೋದ್ರಿಂದ ನನ್ನ ಬಾಡಿ ಫುಲ್ಲು ವೀಕ್ ಆಗ್ತಾ ಇತ್ತು. ಅದನ್ನು ನನ್ನ ಹಸ್ಬೆಂಡು ಥಿಂಕ್ ಮಾಡಿ, ಇಲ್ಲ ಕೆಲಸ ಬಿಟ್ಬಿಡು, ಆಮೇಲೆ ನೋಡು ಪಕ್ಕ ಪಾಸಿಟಿವ್ ಬಂದೇ ಬರುತ್ತೆ, ನಿಮಗೆ ಪ್ರೆಷರ್ ಆಗ್ತಿರೋದ್ರಿಂದನೇ ನಿಮ್ಮ ಬಾಡಿ ಫುಲ್ ವೀಕ್ ಆಗ್ತಾ ಇದೆ, ಮೊದಲೇ ಸಣ್ಣ ಇದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾಯಿದ್ರು. ನಾನು ಅಷ್ಟೇ ಅವ್ರನ್ನ ಮಾತನ್ನ ಕೇಳಿಬಿಟ್ಟು ಕೆಲಸನ ಬಿಟ್ಟು ಮನೇಲೇ ಇದ್ದೆ. ನೆಕ್ಸ್ಟ್ ಮಂತಿಗೆ ನನಗೆ ಪಾಸಿಟಿವ್ ಬಂತು. 1 ಮಂತು ನಾನು ಮನೇಲಿದ್ದಿದ್ದು ಅಷ್ಟೇ. ಆರಾಮಾಗಿ ಓಡಾಡಿಕೊಂಡು ಟೆನ್ಷನ್ ಫ್ರೀ ಆಗಿದ್ನಲ್ಲ, ಸೊ ಅದರಿಂದ ನನಗೆ ಪಾಸಿಟಿವ್ ಬಂತು. ಬೇರೆ ಏನು ಟ್ರೀಟ್ಮೆಂಟ್ನ ನಾನು ಯಾವುದಕ್ಕೂ ತೊಗೊಂಡೇ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಂದು ಪ್ಲಸ್ ಪಾಯಿಂಟ್ ಯಾವುದಿತ್ತು ಅಂದರೆ, ನಂದು ಪೀರಿಯಡ್ ಸೈಕಲ್ಲು ರೆಗ್ಯುಲರ್ ಇತ್ತು. ಥೈರಾಯ್ಡ್ ಇದ್ದರೆ ತುಂಬ ಜನ ಪೀರಿಯಡ್ಸು ರೆಗ್ಯುಲರ್ ಇರಲ್ಲ, PCOD ಈ ಥರ ಎಲ್ಲ ಇದ್ದರೆ ಪೀರಿಯಡ್ಸು ರೆಗ್ಯುಲರಾಗಿ ಆಗಲ್ಲ. ಫಸ್ಟ್ ಆಫ್ ಆಲು ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಪೀರಿಯಡ್ಸ್ ಅಲ್ವಾ ಇಂಪಾರ್ಟೆಂಟು. ಸೊ ಅದರಿಂದ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಫುಡ್ಡು. ಚೆನ್ನಾಗಿ ಊಟ ಮಾಡಬೇಕು, ಫ್ರೂಟ್ಸ್ಗಳನ್ನ ತಿನ್ನಬೇಕು, ಡ್ರೈ ಫ್ರೂಟ್ಸ್ನ ತಿನ್ನಬೇಕು, ಇದೇ ಮೇಯ್ನ್ ಇಂಪಾರ್ಟೆಂಟು. ಚೆನ್ನಾಗಿ ಊಟ ಮಾಡಿದ್ರೇನೆಲ್ಲ ನನ್ನ ದೇಹಕ್ಕೆ ಶಕ್ತಿ ಆದರೂ ಬರುತ್ತೆ. ನಾನು ಅಷ್ಟು ಚೆನ್ನಾಗಿ ತಿಂತಾಯಿದ್ದೆ. ಆಮೇಲೆ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂತೀನಿ, ಚಿಕನ್ನು, ಮಟನ್ನು, ಮುದ್ದೆ ಎಲ್ಲ ತಿಂತೀನಿ. ಸೊ ಇದರಿಂದ ನನಗೆಲ್ಲ ಪ್ಲಸ್ ಪಾಯಿಂಟ್ ಆಗಿ ನನಗೆ 1 ಮಂತಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನಾನು ಕೆಲಸನ ಬಿಟ್ಟು 1 ಮಂತ್ ಅಷ್ಟೇ ನನ್ನ ಮನೇಲಿದ್ದಿದ್ದು. ಟೆನ್ಷನ್ ಫ್ರೀಯಾಗಿದ್ದೆ, ಯಾವುದು ಪ್ರೆಷರ್ನ ತೊಗೊಂಡಿಲ್ಲ, ಚೆನ್ನಾಗಿ ಊಟ ಮಾಡ್ತಾಯಿದ್ದೆ, ಚೆನ್ನಾಗಿ ಫ್ರೂಟ್ಸ್ನೆಲ್ಲ ತಿಂತಾಯಿದ್ದೆ, ಚೆನ್ನಾಗಿ ಓಡಾಡಿಕೊಂಡು ಆರಾಮಾಗಿ ಮನೇಲೇ ಇದ್ದೆ. ಇದರಿಂದನೇ ನನಗೆ ನೆಕ್ಸ್ಟ್ ಮಂತೇ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಇಷ್ಟೇ ನಾನು ಮಾಡಿದ್ದು, ಯಾವುದೇ ಟ್ರೀಟ್ಮೆಂಟು ತೊಗೊಂಡಿಲ್ಲ, ಯಾವ ಹಾಸ್ಪಿಟಲ್ ಕೂಡ ಹೋಗಿಲ್ಲ ನಾನು. ಇಷ್ಟೇ ಮಾಡಿದ್ದು. ಯಾವುದೇ ಟ್ರೀಟ್ಮೆಂಟು ತೊಗೊಳ್ದೆ ನ್ಯಾಚುರಲ್ ಆಗಿ ನಾನು ಪ್ರೆಗ್ನೆನ್ಸಿ ಪಾಸಿಟಿವ್ನ ಮಾಡ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಮಾತ್ರ ನಾನು ಹಾನೆಸ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಗಲೇ ಇಲ್ಲ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಜ್ಯೋತಿ ಸುಜೇಂದ್ರ. ಬಾಯ್.